ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಮುದ್ದು ಮಣಿಕಂಠ ಬ್ಲಾಗ್ಗೆ ಸ್ವಾಗತ. ಇದು ಸೋಮವಾರದ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಬ್ಲಾಗ್ ಶೇರ್ ಮಾಡಿ ನಿಮ್ಮ ಜೊತೆ ಏನೇನೆಲ್ಲ ಆಯ್ತು ನೋಡೋಣ ಫ್ರೆಂಡ್ಸ್. ನಿಮ್ಗೆ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಈಗ ನಾನು ಬೆಳಗ್ಗೆ ಸ್ವಲ್ಪ ನಿನ್ನೆ ದಸರಾ ಹಬ್ಬಕ್ಕೆಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಿತ್ತು. ಮಾಡ್ಕೊಂಡು ಹಾಸಿಗೆ ಎಲ್ಲ ಒಗೆದು ಹಾಕಿ ಅದ್ವೆಲ್ಲ ಅವನು ಮಡ್ಚಿದ್ದಿಲ್ಲ. ನಾನು ಬೇರೆ ಕೆಲಸ ಇತ್ತು, ಹಾಗಾಗಿ ಅವ್ನು ಹಂಗೆ ಕುರ್ಚಿನಾಗ ಇಟ್ಟಿದ್ದೆ. ಈಗ ಅವನಷ್ಟು ಮಡಚಿ ನೀಟಾಗಿ ಇಟ್ಟು ಸಾಮಾನು ನನ್ನ ಮಕ್ಳು ಆ ಕಡೆ ಈ ಕಡೆ ಒಗೆದಿದ್ದೆಲ್ಲ ಸಾಮಾನು ನೀಟಾಗಿ ಇಟ್ಕೆಟ ಇಲ್ಲೇ ಕಸ ಹುಡ್ಕೋಗ್ತೀನಿ. ಒಳಗಿಂದೆಲ್ಲ ನೀಟಾಗಿ ಕಸ ಹುಡುಗಿ ಇಲ್ಲೇ ಹೊರಗಿಂದ ಈ ಕಟ್ ಗುಡಿಸಿದ್ರೆ ಆಯ್ತಂತ ಬಿಟ್ಟಿದ್ದೆ. ಈಗ ಗುಡಿಸಿ ಹೊರಗೆ ಅಷ್ಟು ಸ್ವಚ್ಛಗೆ ಎಲ್ಲ ಕಸ ಗುಡಿಸಿ ಅದನ್ನ ಬೇನ್ ತಪ್ಪಲೆಲ್ಲ ಇದು ಗುಂಪೆ ಹಾಕಿದ್ನೆಲ್ಲ ಅದನ್ನಷ್ಟು ಆ ಕಡೆ ಚೆಲ್ಲಿ ಬಂದು ಕ್ಯಾಟ ಈಗಿಲ್ಲೇ ಗಿಡಕ್ಕೆ ನೀರು ಹಾಕ್ಕೊಳಕತ್ತೀನಿ. ಗಿಡಕ್ಕೆ ನೀರು ಹಾಕೊಂಡು ಮತ್ತು ಬಾಕ್ಲ ಎಲ್ಲ ತೊಳೆದು ಸ್ವಲ್ಪ ರಂಗೋಲಿನ ಹಾಕ್ಕೊತೀನಿ. ಹಂಗೆ ಇಲ್ಲೇ ಸ್ವಲ್ಪ ತುಳಸಿ ಗಿಡ ಮತ್ತು ಮನಿ ಪ್ಲ್ಯಾಂಟ್, ಸ್ವಲ್ಪ ಅಡಿಕೆ ಒಂದಲ್ಲ ಆ ಥರದ್ದು ಮತ್ತು ಇವು ಬೇರೆದ್ದು ಇಟ್ಟೀವಿ. ನೀರು ಹಾಕಿನಿ ಅವಕ್ಕೆ. ನೀರು ಹಾಕಿದ್ರೆ ಬೆಳಗ್ಗೆ ನೀರು ಹಾಕಿ ಬಾಕ್ಲೆಲ್ಲ ತೊಳೆದ್ಬಿಟ್ರೆ ನೀಟ್ ಅನಿಸ್ತತಿ. ಇಲ್ಲಾಂದ್ರೆ ಅದು ಪಾಟ್ನಾಗಿಂದ ಎಲ್ಲ ಮಣ್ಣು ಬೀಳ್ತೈತಿ. ನೀರು ಹಾಕಿದ ಮೇಲೆ ಬಾಕ್ಲೆಲ್ಲ ತೊಳೆದಾದ್ಮೇಲೆ ನೀರು ಹಾಕಿದ್ರೆ ಅದ್ರಾಗಿಂದ ಸೋರುತ್ತಲ್ಲ, ಅದ್ರಂದು ಮಣ್ಣು ಸೋರುತ್ತೆ. ಹಾಗಾಗಿ ಫಸ್ಟ್ ನೀರು ಹಾಕ್ಕೊಂಡು ಬಾಕ್ಲೆಲ್ಲ ತೊಳ್ಕೊಂಡು ಇಲ್ಲೇ ನಾನು ರಂಗೋಲಿ ಹಾಕತ್ತಿದ್ದೆ. ನನ್ನ ಮಗಳನ್ನು ಮಕ್ಕೊಂಡಿದ್ಲು. ಎದ್ದು ಬಂದು ಏನು ಮಾಡತ್ತಿ ಮಮ್ಮಿ ಅಂತ ನೋಡಿ ಮಾತಾಡ್ಕೊಂಡು ಕುಂತಾಳ. ನಾನು ಸಿಂಪಲಾಗಿ ಒಂದು ರಂಗೋಲಿ ಹಾಕಿದ್ನೆ. ಅಷ್ಟೊಂದು ದೊಡ್ಡ ಏನು ರಂಗೋಲಿ ಬರಲ್ಲ, ಸಿಂಪಲ್ಲಾಗಿ ಸಣ್ಣ ಹಾಕ್ತೀನಿ. ರಂಗೋಲಿ ಎಲ್ಲ ಹಾಕೊಂಡು ಮುಗಿಸೋಷ್ಟರಲ್ಲೇ ನನ್ನ ಮಗಳೂ ಹಾಲು ಕಾಸಂದ್ಲು. ಮತ್ತು ಹಾಲು ಕಾಸಿದ್ನೆ ನನ್ನ ಮಗಳಿಗೂ. ನಮ್ಮ ಮನೆಯವ್ರೂ ಡ್ಯೂಟಿಗೆ ಹೊಂಟಿದ್ರು. ಅವ್ರಿಗೂ ಸ್ವಲ್ಪ ಟೀ ಮಾಡಿಕೊಟ್ನೆ. ಅಂದ್ರೆ ಬ್ಲ್ಯಾಕ್ ಟೀ ಥರನ, ಬ್ಲ್ಯಾಕ್ ಟೀನೂ ಅಲ್ಲ, ಹರ್ಬಲ್ ಟೀ. ಒಂದೊಂದು ದಿನ ಬೇರೆ ಬೇರೆ ಥರ ತುಳಸಿ, ಒಂದೊಂದು ದಿನ ಈ ಥರ ಗುಲಾಬಿದು ಒಣಗಿದ್ದು ಗುಲಾಬಿ ದಳದ ಪೆಟಲ್ಸ್ ಅಂತಾರಲ್ಲ ಅವನು ಒಣಗಿಸಿಟ್ಟಿರ್ತೀನಿ, ಅದ್ರದ್ದು ಟೀ. ಒಂದೊಂದು ದಿನ ಬೇರೆ ಬೇರೆದು ಹಸಿ ಹಾಲು ಟೀ ಈ ಥರ ಮಾಡ್ತಾಯಿರ್ತೀನಿ. ಇವತ್ತು ಮನೆಯವ್ರಿಗೆ ಅದು ಸ್ವಲ್ಪ ಮೆಂತ್ಯಕಾಳು, ಒಂದೆರಡು ಲವಂಗ ಹಾಕಿ ಜಜ್ಜಿ ಅದರೊಳಗೆ ನೀರೊಳಗೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಅದನ್ನು ಒಂಥರ ಹರ್ಬಲ್ ಟೀ ಥರ ಮಾಡಿಕೊಟ್ನಿ. ಇಲ್ಲಿ ರಂಗೋಲಿ ಹಾಕಿ ಈಗ ಅದೇ ಥರನ ಈಗ ಹಾಲು ಕಾಸಿ ಇಟ್ಟಿದ್ದೆ ನನ್ನ ಮಗಳಿಗೆ ಆರ್ಲೆ ಅಂತ ಹೇಳ್ಕೆಟ. ಈಗ ನಮ್ಮ ಮನೆಯವ್ರಿಗೆ ಇಲ್ಲಿ ಟೀ ಮಾಡೋಕ್ಕೆ ಇಟ್ಟು ಬಂದಿದ್ದೆ. ಸಣ್ಣಗೆ ಇಟ್ಟು ಬಂದಿದ್ದೆ, ಕುದಿಲ್ಲ ಅಂತ ಹೇಳ್ಕೆಟ. ಇಲ್ಲಿ ರಂಗೋಲಿ ಹಾಕೋಷ್ಟಲ್ಲ ಅದು ಕುದೀತು. ಹಿಂಗೆ ಈ ಥರ ಬೆಳಗಿನ ಕೆಲಸ 1 by 1 ಮಾಡ್ಕೊತೀನಿ ನಾನು. ಅದು ಕುದಿಂದ ಈಗ ಅವರಿಗೆ ಸೋಸ್ಕೊಟ್ನೆ. ನಮ್ಮ ಮಗಳಿಗೆ ಹಾಲು ಕೊಟ್ಟನೆ. ನಮ್ಮ ಮನೆಯವರು ಕುಡಿದು ಡ್ಯೂಟಿಗೆ ಹೋದರು. ಮತ್ತು ನಾನು ಕಸ ಎಲ್ಲ ಹುಡುಗಿದ್ದೆ, ಬಾಕ್ಲಿಗೆಲ್ಲ ನೀರಾಕಿ ರಂಗೋಲಿ ಹಾಕಿದ್ದೆ. ಇನ್ನು ಒಳಗೆ ಅಷ್ಟು ಮನೆ ಒರೆಸ್ಕೋಬೇಕಿತ್ತು. ಮನೆಯೆಲ್ಲ ಒರೆಸ್ಕೊಂಡು ಕ್ಯಾಟ ಮತ್ತು ಹಂಗೆ ಮಕ್ಕಳಿಗೆ ಸ್ವಲ್ಪ ಅಡುಗೆ ನಾಷ್ಟನೂ ಮಾಡಬೇಕಿತ್ತು. ನಾವು ಚಪಾತಿ ಭಾಳ ಉಳಿದಿದ್ವು. ಅಲ್ಲೇ ಸ್ವಲ್ಪ ಸಂಡೇ ಪಾರ್ಟಿ ಇತ್ತಂದ್ವಲ್ಲ, ಅಲ್ಲಿ ಹೋಗಿದ್ವಿ. ಹಾಗಾಗಿ ಇವು ಚಪಾತಿ ಹಂಗೆ ಉಳಿದಿದ್ದು ಮಧ್ಯಾಹ್ನ ಮಾಡಿದ್ದು. ಇನ್ನು ಏನು ಮಾಡೋದು ಅಂತ ಹೇಳ್ಕಟ್ಟವನ್ನ ಸ್ವಲ್ಪ ಡಬ್ಬೆಗೆ ಹಾಕಿ ಫ್ರಿಜ್ನಾಗ ಇಟ್ಟಿದ್ದೆ. ಈಗ ಅವನ್ನ ಕಟ್ ಮಾಡ್ಕೊಳತ್ತೀನಿ. ಇನ್ನು ಉದ್ದುದ್ದಾಗ ಸ್ವಲ್ಪ ಚಾಮಿನ್ ಥರ ಕಟ್ ಮಾಡ್ಕೋಬೇಕು. ಈಗ ಇವನ್ನ ಚಾಮಿನ್ ಥರ ಕಟ್ ಮಾಡ್ಕೊಂಡು ಸ್ವಲ್ಪ ಸಿಂಪಲ್ಲಾಗಿ ಚಾಮಿನ್ ರೆಸಿಪಿ ಥರನ ಬರುತ್ತೆ. ಆದರೆ ಪ್ರಾಪರಾಗಿ ಆ ಥರ ಮಾಡಿಲ್ಲ ನಾನು, ಸ್ವಲ್ಪ ಚೇಂಜಸ್ ಐತಿ. ಹಾಗಾಗಿ ಸ್ವಲ್ಪ ಮಾಡಿದ್ನೆ. ಮಕ್ಕಳಂತೂ ಭಾಳ ಇಷ್ಟಪಟ್ಟರು. ಏನರ ನಿಮಗೂ ಈ ಥರ ಚಪಾತಿ ಏನಾರ ಉಳಿದಿದ್ವು ಅಂದರೆ ಅವ್ನು ವೇಸ್ಟ್ ಮಾಡೋ ಬದಲಿ ಈ ಥರ ಮಕ್ಕಳಿಗೆ ರೆಸಿಪಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಮತ್ತು ಹೊಸ ರೆಸಿಪಿ ಥರನೂ ಅನಿಸುತ್ತೆ. ಇದು ಒಂದು ನಿಮ್ಗೆ ಬ್ಯೂಟಿಫುಲ್ ಟಿಪ್ ಅಂತ ಹೇಳ್ಬೋದು. ಇದನ್ನು ನೀವು ಯೂಸ್ ಮಾಡ್ಕೊತೀರಿ ಅಂತ ಅಂದ್ಕೊಂಡಿನಿ. ನೀವು ಒಂದ್ಸಲ ಏನಾರ ಈ ಥರ ಮನೆಗೆ ಮಾಡಿದ್ರಿ ಅಂದರೆ ನಿಮ್ಗೆ ಯೂಸ್ ಅನಿಸ್ತಂದ್ರೆ ಕಮೆಂಟ್ನೊಳಗೆ ಹೇಳ್ರಿ ಹೆಂಗೆ ಅನಿಸ್ತಂತ. ಈಗಿಲ್ಲೇ ಸಿಂಪಲ್ಲಾಗಿ ನಾನು ಅವನ್ನೆಲ್ಲ ಕಟ್ ಮಾಡ್ಕೊಂಡಿಲ್ಲೇ ಸ್ವಲ್ಪ ಕ್ಯಾಬೇಜ್ ಇತ್ತು ಮನೆಯಾಗ, ತರಕಾರಿ ಕ್ಯಾಬೇಜ್ ಹಾಕೊಂಡು. ನೀವು ಇದ್ರೊಳಗೆ ಗಜ್ರಿ ಮತ್ತು ಡೊಣ್ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಅಂತಾರಲ್ಲ ಅವನ್ನ ಉದ್ದುದ್ದಾಗ ಸೇರಿಸ್ಕೊಂಡು ಕಟ್ ಮಾಡಿ. ನಮ್ಮ ಮನೆಗೆ ಇದು ಒಂದು ತರಕಾರಿ ಇತ್ತು, ಹಾಗಾಗಿ ನಾನು ಇದು ಒಂದು ಹಾಕ್ಕೊಂಡು ಮಾಡ್ಕೊಂಡೆ. ತರಕಾರಿ ಏನು ಅದು ಇದು ಬೇಕಂತೇನಿಲ್ಲ, ಇದ್ದಿರೋ ತರಕಾರಿ ಒಳಗೆ ನಾನು ಅಡ್ಜಸ್ಟ್ ಮಾಡಿ ಮಾಡ್ತೀನಿ. ಆ ತರಕಾರಿಲ್ಲ ಅದನ್ನ ತೊಗೊಂಡ್ಬರ್ರಿ, ಈ ತರಕಾರಿಲ್ಲ ಇನ್ನು ತೊಗೊಂಡ್ಬರ್ರಿ ಅಂತ ಏನು ಅನ್ನಲ್ಲ. ಇವತ್ತು ನಮ್ಮ ಮನೆಯೊಳಗೆ ಏನಿರುತ್ತೋ ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರಂದ್ರೆ ಅದು ಇದು ಅನಿಸ್ತತಿ. ಇಲ್ಲಾಂದ್ರೆ ಸುಮ್ಮನೆ ಅದು ತೊಗೊಂಬಂದು ಕಿರಿಕಿರಿ ಅದೆಲ್ಲ ಇರೋದ್ರಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ರಂದ್ರೆ ಚಲೋ ಅನಿಸ್ತೈತಿ ಅಂಥೇಳಿ ನಾನು ಅದ್ರೊಳಗೆ ಎಲ್ಲ ತರಕಾರಿ ಕಟ್ ಮಾಡ್ಕೊಟ್ಟ ಒಂದು ಕಡಾಯಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು 2 ಪೀಸ್ 3-4 ಪೀಸ್ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ದೆ, ಉಳ್ಳಾಗಡ್ಡಿ ಹಾಕ್ಕೊಂಡಿನಿ. ಕ್ಯಾಬೇಜ ಕಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನ ಹಾಕ್ಕೊಂಡು ಬಾಡಿಸ್ಕೊಂಡು ಸ್ವಲ್ಪ ಉಪ್ಪು ಮತ್ತು
ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಒಳ್ಳೆ ಸೋಯಾ ಸಾಸ್ ಒಂದು ಸ್ಪೂನ್ ಹಾಕ್ಕೊಂಡಿನಿ. 2 ಟಮಾಟಿ ಸಾಸ್ 2 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡಿನಿ. ಮತ್ತೇನು ಆರಿಗನು ಚಿಲ್ಲಿ ಫ್ಲೇಕ್ಸ್ ಈ ಥರದ್ದೇನು ಹಾಕೊಂಡಿಲ್ಲ ನಾನು. ಸಿಂಪಲಾಗಿ ಮಾಡತ್ತೀನಲ್ಲ ಅಂತ ಹೇಳ್ಕೇಟ ಮಸಾಲೆನೂ ಏನೂ ಹಾಕೊಂಡಿಲ್ಲ ನಾನು. ಮತ್ತು ಒಳ್ಳೆ ಇದನ್ನು ಹಾಕ್ಕೊಂಡಿನಿ, ಸ್ವಲ್ಪ 1 ಚಮಚದಷ್ಟು ಕಾರ್ನ್ಫ್ಲೋರ್ ಅಂತಾರಲ್ಲ ಆ ಥರದ್ದು ಮಿಕ್ಸ್ ಮಾಡಿ. ಕಾರ್ನ್ಫ್ಲೋರ್ ಅಂದ್ರೆ ಅದು ಜೋಳದ ಹಿಟ್ಟು. ಕಾರ್ನ್ಫ್ಲೋರ್ ಇರ್ಲಿಕ್ಕಂದ್ರೆ ಜೋಳದ ಹಿಟ್ಟನ್ನು ಹಾಕ್ಕೋಬೋದು. ನಾನು ಮಾಮೂಲಿ ಕಾರ್ನ್ಫ್ಲೋರ್ ಏನು ಹಾಕೊಂಡಿಲ್ಲ, ನಮ್ಮ ಮನ್ಯಾಗ ಜೋಳದ ಹಿಟ್ಟು ಇರುತ್ತೆ, ಆ ಜೋಳದ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೀನಿ. ಮಿಕ್ಸ್ ಮಾಡಿ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕುದಿಬೇಕು. ಕುದ್ದಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದು ಚಪಾತಿ ಇರ್ತಾವಲ್ಲ, ಚಪಾತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರಂದ್ರೆ ಸೂಪರ್ ಡೂಪರ್ ಒಂದು ಚಪಾತಿ ರೆಸಿಪಿ, ಮಕ್ಕಳಿಗೆ ಇಷ್ಟ ಆಗುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗುತ್ತೆ ನೋಡಿರಿ. ನೀವು ಒಂದ್ಸರಿ ಟ್ರೈ ಮಾಡಿರಿ, ಹೆಂಗಿತ್ತಂತ ನನಗೆ ಕಮೆಂಟ್ನೊಳಗೆ ಹೇಳ್ರಿ. ಈ ಥರ ಇತ್ತು, ಮಕ್ಳಿಗೂ ಹಾಕಿಕೊಟ್ನೆ. ನಮಗಂತೇಳಿ ನಾನು ಅದು ಸ್ವಲ್ಪ ಇತ್ತಲ್ಲ ಚಪಾತಿ, ನನ್ನ ಮಕ್ಳಿಗೆ 3 ಮಂದಿಗೆ ಆಗುತ್ತಂತ ಮಾಡಿಕೊಟ್ನೆ. ನಾನು ಸ್ವಲ್ಪ ಚಪಾತಿ ಹಿಟ್ಟು ನಾದಿದ್ನೆ, ಚಪಾತಿ ಮತ್ತು ಆಲೂಗಡ್ಡೆ ಸ್ವಲ್ಪ ಕ್ಯಾಬೇಜ್ ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ ಬೆಳಿಗ್ಗೆ. ಅಂದ್ರೆ ಮಧ್ಯಾಹ್ನಕ್ಕೂ ನಮ್ಗೆ ಚಪಾತಿ ಮಾಡ್ಕೊಳಕ್ಕಾಗುತ್ತೆ ಅಂತೇಳಿ ಸ್ವಲ್ಪ ಹಿಟ್ಟು ಜಾಸ್ತಿ ನಾದಿ ಚಪಾತಿ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ನಾವು ನಾಷ್ಟ ಮಾಡಿದ್ವಿ. ಮಕ್ಕಳಿಗೆ ಅದು ಮಾಡಿಕೊಟ್ನೆ. ಮತ್ತು ಹೊಳಿಲೆ ಮೂಲಂಗಿದ್ದು ಮನ್ಯಾಗ ನಮ್ಮನೆಯವರು ಮೂಲಂಗಿ ತೊಗೊಂಬಂದಿದ್ರು. ಈ ಕಡೆ ಮೂಲಂಗಿ ಏನಂದ್ರೆ ಗೊತ್ತಾನ, ಒಂಥರ ಚಲೋ ಇರಲ್ಲ ತಿನ್ನೋಕೆ, ಅಷ್ಟೊಂದು ದಪ್ಪಗಿರ್ತಾವೆ. ಸೀಸನ್ ಇರೋಂಗಿಲ್ಲ, ಹಾಗಾಗಿ ತಾಜಾ ಥರ ಸಿಕ್ಕಿರಂಗಿಲ್ಲ, ಬೆಂಡ್ ಥರ ರುಚಿ ಅಷ್ಟೊಂದು ಇರೋಲ್ಲ. ಆ ಥರದ್ದು ಮೂಲಂಗಿ ಸಿಗ್ತಾವೆ. ಸ್ವಲ್ಪ ಇವು ಆ ಥರ ಚಲೋ ಇದ್ದು, ಹಾಗಾಗಿ ತೊಗೊಂಡು ಬಂದಿದ್ರು. ಸ್ವಲ್ಪ ಬಲ್ತಂಗೂ ಆಗಿತ್ತು. ಹಾಗಾಗಿ ಇದನ್ನು ಒಂದು ಮೂಲಂಗಿದು ರೆಸಿಪಿ ಟ್ರೈ ಮಾಡ್ಬೇಕಂತ ಹೇಳ್ಕೇಟ ಮಾಡತ್ತೀನಿ. ಇದನ್ನು ನಮ್ಮ ಅವ್ವ ಮಾಡ್ತಿದ್ಲು. ಅಂದ್ರೆ ಸ್ವಲ್ಪ ಹಿಂಡಿ ಕಲ್ಲಾಗ ನಾವು ಇಲ್ಲೇ ತುರ್ಕೊಂಡ್ವಿ, ಯಾಕೆ ನಮ್ಮ ಹಿಂಡಿ ಕಲ್ಲಾಗೆಲ್ಲ ಇದನ್ನ ಜಜ್ತಿದ್ಲು. ಜಜ್ಜಿ ಕೆಟ್ಟ ಮತ್ತು ಅವಳು ಹಸಿಮೆಣ್ಸಿನ್ಕಾಯಿ ಎಲ್ಲ ಜಜ್ತಿದ್ಲು. ಜಜ್ಜಿ ಇದಂತೂ ಫಸ್ಟ್ ಮೂಲಂಗಿ ಜಜ್ಕೊಂಡು ನೀರೆಲ್ಲ ಹಿಂಡ್ಕೊಂಡು ಪಲ್ಯ ಮಾಡ್ತಿದ್ದೆ. ನಾನು ಇಲ್ಲೇ ಹಿಂಡಿ ಕಲ್ಲಿಲೆಲ್ಲ ತುರ್ಕೊಂಡೀನಿ. ತುರ್ಕೊಂಡ್ರೂ ಈಜಿನ ಜಜ್ಜೋಕ್ಕಿಂತ ತುರ್ಕೊಂಡು ಕೆಟ್ಟ ಅದನ್ನಷ್ಟು ನೀರು ತೊಗೋಬೇಕು. ಫಸ್ಟ್ ಮೂಲಂಗಿ ಸೊಪ್ಪು ಎಲ್ಲ ತೊಳ್ಕೊಂಡು ತುರ್ಕೋಬೇಕು. ಮೂಲಂಗಿ ಸೊಪ್ಪು ಎಲ್ಲ ತುರ್ಕೊಂಡಾದ್ಮೇಲೆ ನಾನು ಅದಷ್ಟು ನೀರು ಹಿಂಡ್ಕೊಳಕತ್ತೀನಿ. ಈಗ ಇದು ನೀರು ಹಿಂಡ್ಕೊಂಡಾದ್ಮೇಲೆ ಇದಕ್ಕೆ ಏನಿಲ್ಲ, 1-2 ಹಸಿಮೆಣ್ಸಿನ್ಕಾಯಿ ಜಜ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ನಾನು ಪೇಸ್ಟ್ ಮಾಡಿದ್ರೆ ಮಕ್ಕಳು ಭಾಳ ಖಾರ ತಿನ್ನಂಗಿಲ್ಲ ಅಂತೇಳಿ ಕೆಟ್ಟ ಕಟ್ ಮಾಡಿ ಹಾಕ್ಕೊಂಡಿನಿ. ಕಟ್ ಮಾಡಿ ಮತ್ತು ಮೆಣಸಿನ್ಕಾಯಿ ಒಂದು ಟಮಾಟಿನ ಹಾಕ್ಕೊಳಂಗಿಲ್ಲ, ಒಂದು ಉಳ್ಳಾಗಡ್ಡಿ, ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೋಬೇಕು. ಈಗ ರೆಡಿ ಐತಿ. ಈಗ ಒಗ್ಗರಣೆ ಹಾಕ್ಕೊಳಕ್ಕೆ ಒಂದು ಗ್ಯಾಸ್ ಹಚ್ಚಿ ಒಂದು ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ. ಕರಿಬೇವು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕತ್ತರಿಸಿ ಇಟ್ಕೊಂಡಿದ್ದು ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಇನ್ನೂ ಸ್ವಲ್ಪ ಚಲೋ ಅಂತಗನ ಬಾಡಿಸ್ಕೋಬೇಕು, ಸಾಫ್ಟ್ ಆಗಬೇಕು. ಏನು ಬ್ರೌನ್ ಕಲರ್ ಬರೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಲೈಟಾಗಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಉಳ್ಳಾಗಡ್ಡಿ ಲೈಟಾಗಿ ಸಾಫ್ಟ್ ಆದ ತಕ್ಷಣ ನಾವು ಅದನ್ನು ತೊಳೆದಿಟ್ಕೊಂಡಿದ್ವಲ್ಲ ಮೂಲಂಗಿ, ಆ ಮೂಲಂಗಿ ಹಾಕ್ಕೋಬೇಕು. ಮೂಲಂಗಿ ಹಾಕೊಂಡಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಳ್ಳೆ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಇದನ್ನಿಷ್ಟು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಚಲೋ ಅಂತೆಗೆ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಾಡಿಸ್ಕೊಂಡ್ರಂದ್ರೆ ನಮ್ಮದು ಸೂಪರ್ ಡೂಪರ್ ಆದಂಥ ಮೂಲಂಗಿ ಪಚಡಿ ಆದರೂ ಅನ್ಕೋಬೋದು, ಡ್ರೈ ಪಲ್ಯ ಆದರೂ ಅನ್ಕೋಬೋದು. ಮಸ್ತಾಗಿತ್ತು. ನನ್ನ ಮಕ್ಕಳಂತರೂ ಇದನ್ನು ಭಾಳ ಇಷ್ಟಪಟ್ಟು ತಿಂದರು. ಇದು ಏನಂದ್ರೆ ಒಂಥರ ಎಗ್ ಬುರ್ಜಿ ಥರ ತಿನ್ನಂಗೆ ಅನಿಸ್ತೈತಿ. ಇಲ್ಲಾಂದ್ರೆ ಜಾಸ್ತಿ ಕೊಬ್ಬರಿ ಹಾಕಿ ಒಂಥರ ಪಲ್ಯ ಮಾಡಿರ್ತೀವಲ್ಲ ನಾವು ಸಲಾಡ್ ಥರ, ಆ ಥರ ಅನಿಸ್ತೈತಿ. ನಾವು ಪಲ್ಯ ತಿಂದೀವಿ ಅಂತ ಅನ್ಸಂಗಿಲ್ಲ, ಆ ಥರ ಸಾಫ್ಟ್ ಆಗುತ್ತೆ. ಒಂದು 5 ನಿಮಿಷ ಅದನ್ನ ಬಾಡಿಸ್ಕೋಬೇಕು. ನಾನಿಲ್ಲೇ ಅದು ಮೂಲಂಗಿ ತುರಿದಿಟ್ಕೊಂಡಿದ್ನಲ್ಲ, ಅದು ನೀರು ಏನು ವೇಸ್ಟ್ ಮಾಡೋದು ಮತ್ತು ಅಂತ ಅಂದ್ಕೊಂಡು ಮೊದಲೇ ಇದನ್ನೇ ಗೋಧಿ ಹಿಟ್ಟು ನಾದಿಟ್ಟಿದ್ದು ನಾನು. ಹಾಗಾಗಿ ಇದನ್ನು ವೇಸ್ಟ್ ಯಾಕೆ ಮಾಡೋದು ಅಂತೇಳಿ ಕೆಟ್ಟು ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೆಟ್ಟ ಅದನ್ನ ಕುಡಿ ಹಾಕ್ತೀನಿ. ಇಲ್ಲ ನನ್ನ ಮಗಳೂ ಸ್ವಲ್ಪ ಕುಡಿತೀನಿ ಅಂದ್ಲು, ಕುಡಿದ್ಲು ಸ್ವಲ್ಪ. ಆಕೆಗೆ ಅಷ್ಟೊಂದು ಟೇಸ್ಟ್ ಇಷ್ಟ ಆಗಲಿಲ್ಲ, ಮತ್ತು ಸ್ವಲ್ಪ ಬಿಟ್ಲು. ಮತ್ತು ನಾನು ಸ್ವಲ್ಪ ಕುಡಿದು ಖಾಲಿ ಮಾಡಿದ್ವಿ ಅದನ್ನು. ಹೊಳ್ಳಿ ಇಲ್ಲೇ ಚಪಾತಿನೂ ಮಾಡ್ಕೊಂಡೆ, ಬೆಳಿಗ್ಗೆ ಮಾಡಿದ ಪಲ್ಯನೂ ಸ್ವಲ್ಪ ಇತ್ತು. ಈಗ ಈ ಥರ ಮಧ್ಯಾಹ್ನ ಊಟಕ್ಕೆ ನಾನು ಪಲ್ಯ ಮಾಡ್ಕೊಂಡೆ ನೋಡಿರಿ. ಮಸ್ತಾಗೈತಿ. ಹೆಂಗಿತ್ತಂತ ನೀವು ಒಂದ್ಸರಿ ಟ್ರೈ ಮಾಡಿ ಹೇಳ್ರಿ ನನಗೆ. ನೋಡಿರಿ ಪಲ್ಯ ಸೂಪರಾಗಿ ಕಾಣಾಗ್ತೈತಿ. ಹಂಗೆ ನಾನು ಮತ್ತು ಜಳಕ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಸ್ವಲ್ಪ ಮಂದಿರೊಳಗೆ ಈಗ ದಸರಾ ಹಬ್ಬಕ್ಕೆ ಭಜನೆ ಮಾಡ್ತಿದ್ರು, ಮತ್ತು ಅಲ್ಲಿಗೆ ಹೋದ್ನೆ. ಅದಕ್ಕಂದರೆ ಎಲ್ಲ ಮಧ್ಯಾಹ್ನ ಅಡುಗೆನೂ ಮಧ್ಯಾಹ್ನ ಜಲ್ದಿನ ಮಾಡಿದ್ನೆ. ಎಲ್ಲ ಅಡುಗೆ ಮಾಡಿಟ್ಟು ಮಂದಿರಿಗೆ ಹೋಗುವಷ್ಟು ಲೇಟ್ ಆಗುತ್ತೆ ಅಂತ ಕೇಳಿ ಜಲ್ದಿನ ಅಡುಗೆ ಎಲ್ಲ ಮಾಡಿಟ್ಟು ನಮ್ಮ ಮನೆಯವ್ರು ಡ್ಯೂಟಿಯಿಂದ ಬಂದು ಊಟ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಮಾಡಿದ್ನೆ. ಇವತ್ತಿನ ಬ್ಲಾಗ್ ಈ ಥರ ಇತ್ತು ನೋಡಿರಿ ಫ್ರೆಂಡ್ಸ್.
ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.